ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಒಂದು ಸೂಚನೆ, ಊಟದ ವ್ಯವಸ್ಥೆ ಆಗಿದೆ, ದಯವಿಟ್ಟು ಯಾರು ಎದ್ದು ಹೋಗಬಾರ್ದು ಅಂತ. ಮೇಲೆ ಹಾಸನರಾಗಿರುವಂಥ ಎಲ್ಲ ಗೌರವಾನ್ವಿತ ನನ್ನ ಗುರುಗಳು ಎಲ್ಲರೂ ಕೂಡ ನನಗಿಂತ ದೊಡ್ಡವರೇ ಇಲ್ಲಿ. ಸೊ ನಾನು ಹೇಳೋದೇನು ಅಂತ ಹೇಳಿದ್ರೆ, ದೊಡ್ಡವರು ಯಾವತ್ತಿದ್ರು ಗುರು ಸಮಾನ ಅಂತಲೇ ಹೇಳ್ತಾರೆ. ಅವ್ರಿಗೆ ಅನಿಸ್ತಾ, ಮೊದಲನೇದಾಗಿ ಅಮ್ಮ ಕಣ್ಣೀರು ಹಾಕಿದ್ರು ಒಂದು ವಿಚಾರಕ್ಕೆ. ಆ ಒಂದು ವಿಚಾರಕ್ಕೆ ನಮ್ಮ ಒಂದು ಹೋಪ್ ಸಂಸ್ಥೆಯಿಂದ ಅಮ್ಮ ಕೇಳ್ಕೊಂಡ್ರು. ಅವರು ಕೇಳ್ಕೊಳ್ಳೋದು ಒಂದು ಅವಶ್ಯಕತೆ ಇಲ್ಲ, ಅಮ್ಮ ಒಂದು ಮಾತು ಹೇಳಿದ್ರೆ ಸಾಕು. ಇವತ್ತೇನು ಅಮ್ಮ ಒಂದು ಕೇಳಿದ್ರು ನಮ್ಮನ್ನ, ಯಾವ ತೃತೀಯ ಲಿಂಗಿ ಆ ಒಂದು ಮಕ್ಕಳಿದ್ದಾರೆ, ಆ ಒಂದು ಸಮುದಾಯಕ್ಕೆ ಸೇರುವಂತ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿದ್ರು. ಖಂಡಿತ ನಮ್ಮ ಹೋಪ್ ಸಂಸ್ಥೆಯಲ್ಲಿ ಅಂತ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ. ಹೇಳ್ಕೊಟ್ಟಿರುವಂಥದ್ದು ಹಾದಿ. ನಾನು ಕೂಡ ಅಮ್ಮ ಹೇಳಿದ್ರು ನಾನು 10th ಫೇಲ್ ಆದೆ ಅಂತ ಹೇಳಿ 2 ಸಬ್ಜೆಕ್ಟ್ನ. ಖಂಡಿತ ನಾನು ಕೂಡ ಫೇಲ್ ಆದೆ. ಅಂದ್ರೆ ಯಾವುದೇ ಒಂದು ದುಶ್ಚಟಗಳಾಗ್ಲಿ, ಒಂದು ಬೇರೆ ಕಾರ್ಯಗಳಿಗಾಗ್ಲಿ ಯಾವತ್ತೂ ಕೈ ಟೋನಲ್ಲ. ಬಟ್ ಏನೋ ಗೊತ್ತಿಲ್ಲ, ನಾನು ಯಾವತ್ತೂ ಸ್ಕೂಲ್ಗೆ ರಜಾ ಹಾಕ್ದವನು ಅಲ್ಲ, ಒಂದು ಫ್ರೆಂಡ್ಸ್ ಸಹವಾಸ ಮಾಡಿದವನು ಅಲ್ಲ. ಬಟ್ ಓದು ಅನ್ನೋದು ನನಗೆ ಅಷ್ಟಕ್ಕಷ್ಟೇ ಇತ್ತು. 10th ಫೇಲ್ ಆದೆ. 2 ವರ್ಷ ಸತತವಾಗಿ ನಾನು ಮನೇಲಿ ಕೂತ್ಕೊಂಡು ನಾನು ಆವತ್ತಿನ ಒಂದು ದಿನಗಳು ಹೇಗೆ ನೋಡಿದ್ದೀನಿ ಅಂತ ಹೇಳಿದ್ರೆ, ಪ್ರತಿಯೊಬ್ಬರು ನಮ್ಮನ್ನ ಹೆಂಗೆ ಎತ್ತಾಡ್ತಾರೆ ಅನ್ನೋದನ್ನ ನಾನು ಕಣ್ಣಾರೆ ನೋಡಿದೆ. ಸೊ ಅವತ್ತು ನನಗೆ ಅವತ್ತಿನ ಸ್ಫೂರ್ತಿ ನನ್ನ ತಾಯಿ ಅವತ್ತು ನಮ್ಮ ಅಜ್ಜಿ ಮನೆಗೆ ಕಳಿಸಿ ಅಲ್ಲಿ ಓದೋದಕ್ಕೆ ಅಂತ ಹೇಳಿ. ಇವತ್ತು ನಾನು ಹೋಪ್ ಶಾಲೆಯಲ್ಲಿ ಹಾಸ್ಟೆಲ್ ಅನ್ನೋದು ನಡೆಸ್ತಾ ಇದ್ದೀನಿ. ಬೆಳಗ್ಗೆ ಮಕ್ಕಳನ್ನ 4:45 ಎಬ್ಬರಿಸ್ತೀನಿ, ಯೋಗ ವ್ಯಾಸಂಗ ಮಾಡಿಸ್ಬಿಟ್ಟು ನಾನು ಸ್ಟಡೀಸ್ಗೆ ಕೂರಿಸುವಂಥದ್ದು. ಇದೇ ಒಂದು ರೀತಿಯಲ್ಲಿ ನನ್ನ ತಾಯಿ ಅವರ ಒಂದು ಅಜ್ಜಿ ಮನೆಗೆ, ಅಂದ್ರೆ ಅವರ ಅಮ್ಮನ ಮನೆಗೆ ಕಳಿಸಿ ನನ್ನನ್ನು ಓದಿಸಿದ್ದು. ಆಗ ನಾನು ಜಸ್ಟ್ ಪಾಸ್. ನಂದು ಇವಾಗ್ಲೂ ನಾನು ಸರ್ಟಿಫಿಕೇಟ್ ನಾನು ಇಟ್ಕೊಂಡ್ರೆ 36% ಇದೆ ಅಷ್ಟೇ 10th ಅಲ್ಲಿ. ಬಟ್ ಅದಕ್ಕೆ ಇನ್ನೂ ಒಂದು ಹೆಜ್ಜೆ ನನ್ನ ತಂದೆ ಅವರು ಒಂದು ಡಿಸೈಡ್ ಮಾಡಿದ್ದು ಒಂದೇ, ನಮ್ಮಿಂದ ನನ್ನ ಮಗ ದೂರ ಆದ್ರೂ ಪರವಾಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ನಾನು ಒಂದೇ ಹೇಳ್ತಾ ಇರೋದು, ಯಾವಾಗ್ಲೂ ಹೇಳ್ತಿರ್ತೀನಿ ನಾನು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ, ತಂದೆ ತಾಯಿ ಚಿಕ್ಕಮ್ಮ ದೊಡ್ಡಮ್ಮ ಇವರೆಲ್ಲ ಪಾತ್ರಧಾರಿಗಳು ಲೈಫಲ್ಲಿ. ನಮ್ಮನ್ನ ಎತ್ತಿ ನಿಲ್ಲಿಸಿ ಅವರ ಒಂದು ಜವಾಬ್ದಾರಿಗಳನ್ನ ತಗೊಳ್ಳೋ ಅಂತ ಟೈಮ್ ಗಂಟ ಅವರು, ಅದಾದ್ಮೇಲೆ ಯಾವತ್ತೋ ಒಂದಿನ ಅವರು ಕೂಡ ಹೋಗ್ತಾರೆ. ಅವಾಗ ಅವರ ಕೆಲಸಗಳನ್ನ ನಿಷ್ಠೆಯಿಂದ ಮಾಡಿದ್ರೆ, ಅವರು ಮಾಡಿದಂತ ನಿಷ್ಠೆಯಿಂದ ಕೆಲಸ ಮುಂದೆ ಉಪಯೋಗಕಾರಿ. ಅಂದ್ರೆ ಈಗ ನಮಗೆ ಹೇಳ್ಕೊಟ್ಟಿರುವಂಥದ್ದು, ಈಗ ನಾನು ಸ್ಕೂಲ್ ನಡೆಸ್ತಾ ಇದ್ದೀನಿ, ಈ ತರ ಆ ಒಂದು ಉಪಯೋಗಕಾರಿ ಆಗ್ಬೇಕು ಅನ್ನೋದೇ ನನ್ನ ಒಂದು ಆಶಯ. ಅಲ್ಲಿಂದ ನನಗೆ ಆಳ್ವಾಸ್ಗೆ ಹಾಕಿದ್ರು ಹಾಸ್ಟೆಲಲ್ಲಿ. ಅಲ್ಲಿಂದ ನಾನು ಡಿಗ್ರಿ ಮುಗಿಸ್ಕೊಂಡೆ ನಾನು ಈ ಕಡೆ ಬಂದಿದ್ದು. ಏನೋ ಗೊತ್ತಿಲ್ಲ, SLC ಫೇಲ್ ಆದವನ್ನ ಸ್ಕೂಲಲ್ಲಿ ಕಳ್ಸಿದ್ರು. ಸ್ಕೂಲಲ್ಲಿ ನನಗೆ ಅಕೌಂಟ್ಸ್ ಅನ್ನೋದು ಏನಂತ ಗೊತ್ತಿಲ್ಲ. ಬಟ್ ದೇವರು ಅನ್ನೋದು ಒಳ್ಳೇದು ಮಾಡಿದ್ರೆ ಯಾವತ್ತೋ ಒಂದಿನ ಒಳ್ಳೇದು ಕೈ ಹಿಡಿತಾನೆ. ನಾನು ಏನೇನು ನಮ್ಮ ತಂದೆಯವರಿಗೆ ಆ ಒಂದು ಸ್ಕೂಲ್ ಪ್ರಾರಂಭದಲ್ಲಿ ತುಂಬಾ ನಷ್ಟ ಆಯ್ತು. ಈ ಸ್ಕೂಲಿಂದ ಅಂತ ಹೇಳಿದ್ರೆ, ಸ್ಕೂಲಲ್ಲಿ ಇದ್ದವರು ಅವರಿಗೆ ಒಂದು ನಷ್ಟ ಉಂಟು ಮಾಡಿದ್ರು. ಆ ಒಂದು ಲೆಕ್ಕಾಚಾರಗಳಲ್ಲಿ ನನಗೆ ಆ ದೇವರು ಆ ಶಕ್ತಿ ತುಂಬಿದ. ಆ ಲೆಕ್ಕಾಚಾರಗಳನ್ನೆಲ್ಲ ಕಂಡಿಡಿದು ನನ್ನನ್ನೇ ಅಲ್ಲಿ ಕೂರಿಸುವಂತ ಮಟ್ಟಿಗೆ ದೇವರು ನನಗಲ್ಲಿ ಶಕ್ತಿ ಕೊಟ್ಟರು. ಅವತ್ತಿಂದ ನಾನು ಮಕ್ಕಳಿಗೋಸ್ಕರ, ನನ್ನ ಜೀವನ ಏನಿದ್ರು ನನ್ನ ಮಕ್ಕಳಿಗೋಸ್ಕರ ಅಂತ ಹೇಳಿ ಪಣ ತೊಟ್ಟು ನಾನು ಅಲ್ಲಿ ಕುತ್ಕೊಂಡೆ. ಇವತ್ತಿಗೂ ನಾನು ಉದ್ದೇಶ ಒಂದೇ, ಅವತ್ತು ಏನು ನಾನು ಅನುಭವಿಸಿದೆ
ಆವತ್ತಿನ ಒಂದು ಪರಿಸ್ಥಿತಿ ಯಾರ್ಯಾರು ಏನೇನು ಅಂದ್ರು, ಯಾವ ಥರ ನಾಲಾಯಕ್ಕೂ ತಂದೆ ಆಸ್ತಿ ಮಾಡಿದ್ದಾರೆ, ತಂದೆ ಆಸ್ತಿನ ಕರಗಿಸೋವಂಥ ಮಗ ಅಥವಾ ಅವನು ಮಾಡಿರೋ ತಿನ್ನೋದು ಅಂತ ಒಂದು ಮಾತುಗಳು ಬಂತು. ಇವತ್ತು ನನ್ನದೇ ಆದ ಒಂದು ಐಡೆಂಟಿಟಿ ಇದೆ. ಹೋಪ್ ಸ್ಕೂಲ್ ಅಂತ ಹೇಳಿದ್ರೆ ದೀಪು ಸರ್ ಅಂತ ಹೇಳ್ತಾರೆ. ಆ ಒಂದು ಕಾರ್ಯಗಳಲ್ಲಿ ನಮ್ಮ ತಂದೆ ತಾಯಿ ತುಂಬ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನೋಡಿ, ಅಮ್ಮ ಅವರು ನಮಗೆ ಸಿಕ್ತಿದ್ರು ಎಲ್ಲ ಗೊತ್ತಿಲ್ಲ, ಎಲ್ಲ ಒಂದು ದೇವರ ಒಂದು ಆಟ. ಅಮ್ಮ ಇವತ್ತಿಲ್ಲಿ ಬರಬೇಕಿತ್ತು, ಆ ದೇವರು ಅವತ್ತು ನಿಶ್ಚಯಿಸಿದ್ರು. ನನಗೆ ಕೆಲವು 2 ದಿನಗಳ ಮುಂಚೆ ಅಷ್ಟೇ ಕನ್ಫರ್ಮ್ ಆಗಿತ್ತು. 11ನೇ ತಾರೀಕು ಕನ್ಫರ್ಮ್ ಆಯಿತು. ಅಮ್ಮನೂ ನಾನು ಈಗಿನ ಒಂದು 4 ದಿನಗಳ ಮುಂಚೆ ಒಂದು ಒಡನಾಟ ಜಾಸ್ತಿ ಆಯಿತು ಅಮ್ಮನಿಗೂ ನನಗೂ. ಸೊ ಜೊತೆಯಲ್ಲಿ ಓಡಾಡಬೇಕಾದ್ರೆ ಅಮ್ಮಗೆ ಒಂದು ಮಾತು ಕೇಳಿದಷ್ಟೇ, ಬರ್ತೀನಿ ಹೋಗು, ನಾನು ಇಲ್ಲಿಂದ ಹೋಗುವಷ್ಟೊತ್ತಿಗೆ ನಾನು ಬರ್ತೀನಿ ಅಂತ ಹೇಳಿದ್ರು. ಅವರ ಒಂದು ಮಾತಿಗೆ ನನ್ನ ಒಂದು ಮಾತಿಗೆ ಹೋಗ್ಬಿಟ್ಟು ಇಲ್ಲಿ ಗಂಟೆ ಬಂದು ಅವರ ಒಂದು ಮನಸ್ಥಿತಿಯನ್ನು ಮತ್ತೆ ಅವರು ಸಾಲ ಪಾಲ ಎಲ್ಲ ಮಾಡಿ ಆ ಕಟ್ಟುವಂಥ ಸ್ಥಿತಿಗಳನ್ನ ತುಂಬಾನೇ ಒಂದು ಕಷ್ಟಕರ ಸಂಗತಿ. ನಾನು ಹೇಳಬೇಕು ಅಂತ ಹೇಳಿದ್ರೆ, ದಯವಿಟ್ಟು ಈಗ ನನ್ನ ಮಕ್ಕಳು ನನ್ನ ಹೋಪ್ ಸ್ಕೂಲಲ್ಲಿ ಮಕ್ಕಳನ್ನ ನಾನು ಬೆಳೆಸ್ಕೊಳ್ತಾ ಇದ್ದೀನಿ. ನಾನು ಫಸ್ಟ್ ವಿಚಾರ ಹೇಳೋದೇ ಅವ್ರಿಗದು ತಂದೆ ತಾಯಿಯ ಒಂದು ಕಷ್ಟ. ಆ ಕಷ್ಟಗಳನ್ನ ಇಟ್ಕೊಂಡೆ ಅವ್ರನ್ನ ನಾನು ಓದಿಸ್ತಿರೋದು. ಇವತ್ತಿಗೂ ಕೂಡ ನಾನು ಅವ್ರನ್ನ ಬೈಬೋದು, ಹೊಡಿಬೋದು, ಬಟ್ ಮುಂದೆಲ್ಲ ಒಂದು ದಿನ ಒಂದು ಸ್ಥಾನದಲ್ಲಿ ಕೂತ್ಕೊಂಡಿರ್ತಾರೆ. ಇವತ್ತು ಅಮ್ಮನವ್ರ ಮುಂದೆ ನಾನು ಹೇಳ್ತೀನಿ, ನಾನು ಒಂದು ನಮ್ಮ ತಂದೆ ತಾಯಿ ಒಂದು ಆಶೀರ್ವಾದದಿಂದ ನಾನು ಇಷ್ಟು ಕಷ್ಟಪಟ್ಟು ಇವತ್ತು ನಾನು ವೈಯಕ್ತಿಕವಾಗಿ ಪೇರೆಂಟ್ಸ್ಗಳು ಯಾರು ಮಕ್ಕಳನ್ನ ಡಿಸೈಡ್ ಮಾಡಬೇಡಿ, ನಿಮ್ಮ ಮಗ ದಡ್ಡ, ನಿಮ್ಮ ಮಗ ಬ್ರಿಲಿಯಂಟ್, ಯಾರು ಏನಾಗ್ತಾರೆ ಅನ್ನೋದು. ಅಮ್ಮ ಅವ್ರ ಕಷ್ಟಗಳನ್ನ ಹೇಳ್ಕೊಂಡ್ರು. ಗುರುಗಳಿಗೆ ಒಂದು ದಿನ ನಾನು ಹೊಡೆದೆ ಅಂತ ಹೇಳಿ, ಬಟ್ ಮತ್ತೆ ಸೇರ್ಕೊಂಡ್ರು. ಅವ್ರು ಇಲ್ಲಿ ಗಂಟ ಬಂದ್ರು ಗುರುಗಳ ಕಾರಣ. ಬಟ್ ನಾನು ಅಲ್ಲಿ ನೀವೆಲ್ಲ ಒಂದು ನೋಡಿರ್ತೀರ, ನಾನೊಂದು ಅಬ್ಸರ್ವ್ ಮಾಡಿದ್ದೇನು ಅಂತ ಹೇಳಿದ್ರೆ, ಅಮ್ಮ ಅವತ್ತು ನಾನು ಅನ್ನೋದು ಬಿಟ್ಟು ಗುರುಗಳ ಹತ್ರ ನಾನು ಕ್ಷಮೆ ಕೇಳಿದ್ದಕ್ಕೆ ಇವತ್ತು ಈ ಮಟ್ಟಕ್ಕೆ ಇದ್ದಾರೆ. ಗುರುಗಳಿಗೆ ಯಾವತ್ತಿದ್ರು, ಗುರುಗಳಿಗೆ ಅಂತ ಅಲ್ಲ, ನೀವು ಯಾವತ್ತಿದ್ರು ತಲೆ ಭಾಗದಲ್ಲಿ ಯಾವತ್ತೂ ಚಿಕ್ಕವರಾಗೋದಿಲ್ಲ. ತಲೆ ಎತ್ತಿದ್ದೀನಿ ಅಂದ ತಕ್ಷಣ ದೊಡ್ಡವರಾಗ್ಬಿಡಲ್ಲ. ಎಲ್ಲಿ ತಲೆ ತಗ್ಗಿಸ್ಬೇಕೋ ಅಲ್ಲಿ ತಗ್ಗಿಸ್ಲೇಬೇಕು, ಎಲ್ಲಿ ತಲೆ ಎತ್ತಿ ನಿಂತ್ಕೊಳ್ಬೇಕು. ನಮ್ಮ ಚೈತ್ರ ಮ್ಯಾಮ್ ತರ. ನಾವಿಷ್ಟು ಒಂದು ಅದ್ದೂರಿಯಾಗಿ ಆಯೋಜನೆ ಮಾಡಿದ್ದೀವಿ. ನನಗೆ ಖುಷಿ ಕೊಡ್ತಿದೆ, ತುಂಬಾ ಖುಷಿ ಕೊಡ್ತಿದೆ. ನಾನು ಕುತ್ಕೊಂಡು ಅಲ್ಲಿ ತುಂಬಾ ಖುಷಿ ಪಡ್ತೀನಿ. ನನಗೆ ನನ್ನ ಅಮ್ಮ ಮಾತಾಡೋದಾಗಿರ್ಬೋದು, ಚೈತ್ರ ಮ್ಯಾಮ್ ಮಾತಾಡಿದ್ದಾಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ವಕೀಲರಾಗಿರ್ಬೋದು. ನೋಡಿ ಎಷ್ಟು ಜನ ಕೂತಿದ್ದಾರೆ ಇಲ್ಲಿ, ನೀವು ಯೋಚನೆ ಮಾಡಿ. ಒಬ್ರು ಡಾಕ್ಟ್ರು, ವಕೀಲರು, ಸಿಂಗರ್ ಇದ್ದಾರೆ, ಇಲ್ಲೊಬ್ರು ಅಧ್ಯಕ್ಷರಿದ್ದಾರೆ, ಅಮ್ಮ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ, ಚೇರ್ಮನ್ ಇದ್ದಾರೆ. ಇಂಥ ಒಂದು ಒಳ್ಳೆ ಸ್ಟೇಜ್ನ ನಾವೆಲ್ಲೂ ನೋಡೋದಕ್ಕಾಗೋದಿಲ್ಲ. ಅದು ನಮ್ಮ ಹೋಪ್ ಶಾಲೆಯಲ್ಲಿ ಕಂಡು ಬಂದಿದೆ. ತುಂಬ ಖುಷಿ ಆಗುತ್ತೆ. ಮತ್ತೆ ಎಲ್ಲರೂ ಕೂಡ ನಿಮ್ಮ ತಂದೆ ತಾಯಿಗಳಿಗೆ ಗೌರವಿಸಿ, ಯಾವತ್ತೂ ಅವ್ರ ವಿರುದ್ಧವಾಗಿ ನಿಂತ್ಕೊಳ್ಬೇಡಿ. ಅವರಿಗೆ ವಿರುದ್ಧವಾಗಿ ನಿಂತ್ಕೊಳ್ರಿ ಅಂತ ಹೇಳಿದ್ರೆ ಅವತ್ತೇ ನಿಮಗೆ ಕೇಡುಗಾಲ ಶುರು ಅಂತ ಹೇಳಿ ಯಾವತ್ತೂ ಅವ್ರು ನಿಂತ್ಕೊಳ್ಬೇಡಿ. ಮತ್ತೆ ಅವ್ರಿಗೆ ನೋಯಿಸುವಂಥ ಒಂದು ಯಾವತ್ತೂ ಆ ಒಂದು ಪ್ರಯತ್ನದಲ್ಲಿ ಇರಬೇಡಿ. ನಿಮ್ಮ ಒಂದು ತಂದೆ ತಾಯಿಗಳ ಕಷ್ಟಗಳನ್ನ ನೀವು ತಿಳ್ಕೊಂಡು ನಿಮ್ಮ ಒಂದು ಜೀವನವನ್ನು ರೂಪಿಸ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ, ಬಿಸಿ ರಕ್ತದಲ್ಲಿ ನಾವು ಏನ್ ಬೇಕಾದ್ರೂ ಮಾಡ್ಬಿಡ್ಬೋದು. ಒಂದು ಜವಾಬ್ದಾರಿ ಅಂತ ಬಂದಾಗ ನಾವೇನೋ ಮಾಡಕ್ ಹೋದ್ರೂ ಯಾರು ಜೊತೆಲಿ ಇರೋದಿಲ್ಲ. ಅದಕ್ಕೋಸ್ಕರ ಒಂದು ಹಂತಕ್ಕೆ ನಾವು ತಲುಪಬೇಕು. ಇವತ್ತು ನಾವು ಚೆನ್ನಾಗಿ ಒಂದು ಎತ್ತರದಲ್ಲಿ ಇದ್ರೇನೆ ನಮಗೊಂದು ಬೆಲೆ. ಬಟ್ ಆ ಬೆಲೆ ಬರೋದಕ್ಕೆ ಎಷ್ಟು ನಾವು ಕಷ್ಟಪಟ್ಟಿರ್ತೀವಿ, ಹಿಂದಿನ ಒಂದು ಕೆಲಸಗಳನ್ನ ಯಾವತ್ತೂ ಮರಿಬೇಡಿ. ಇಷ್ಟು ಹೇಳ್ತಾ, ಮಕ್ಕಳಿಗೆ ಎಲ್ಲರೂ ಖುಷಿಯಾಗಿದೆ ಅನ್ಸುತ್ತೆ. ನಮ್ಮ ಒಂದು ಅದೃಷ್ಟನೇ ನಮ್ಮ ಪದ್ಮಶ್ರೀ ಮಂಜಮ್ಮ ಜ್ಯೋತಿ ಅಮ್ಮನವರು ಇಲ್ಲಿ ಬಂದಿರೋದು. ಮತ್ತೆ ವಿಶೇಷವಾಗಿ ಶಿವಲೀಲಾ ತಂಡ, ಶಿವಲೀಲಾ ಮೂವಿ ಅಶೋಕ್ ಸರ್ ಆಗಿರ್ಬೋದು, ಮತ್ತೆ ಎಲ್ಲ ಒಂದು ಸದಸ್ಯರು ಆ ಒಂದು ಸಿನಿಮಾದಲ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ನಾನು ಕೋರ್ಕೊಳ್ತಾ, ಆದಷ್ಟು ಬೇಗ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿ ಒಂದು
ಅದ್ಭುತವಾದ ಯಶಸ್ವಿ ಕಂಡ್ಲಿ ಅಂತ ಹೇಳಿ ನಾನು ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನ ಮುಗಿಸ್ತೀನಿ.